ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ರಾಮಾನುಜ ಪರಂಪರೆಯ ಯತಿಶ್ರೇಷ್ಠ ಯತಿರಾಜರನ್ನ ಬದುಕಿನಲ್ಲಿ ಅನುಸರಿಸುವಂಥ ಈ ಅನೇಕ ಮಂದಿ ಏನಿದ್ದೀರಿ ಅವರೆಲ್ಲರಿಗೂ ಕೂಡ ನಾನು ಶ್ರದ್ಧೆಯ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ. ಎಲ್ಲರನ್ನೂ ಹೀಗೆ ಒಂದೆಡೆಗೆ ಸೇರಿಸಬಲ್ಲ ಸಾಮರ್ಥ್ಯ ಅದು ಸಂತರಿಗೆ ಮಾತ್ರ ಇರುವಂಥದ್ದು. ಆ ಥರದ ಶ್ರೇಷ್ಠ ಕೆಲಸವನ್ನು ಮಾಡಿರುವಂಥ ಯತಿಶ್ರೇಷ್ಠರಿಗೆ ನಾನು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಇಬ್ಬರು ಮಾತ್ರ ಜನರನ್ನ ಒಟ್ಟಿಗೆ ಸೇರಿಸಬಲ್ಲರು. ಒಬ್ರು ಪೊಲಿಟಿಕಲ್ ಲೀಡರ್ ಆಗಿರಬೇಕು, ಇನ್ನೊಬ್ರು ಸ್ವಾಮಿಗಳೇ ಆಗಿರಬೇಕು. ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ ಅಂತ. ಪೊಲಿಟಿಕಲ್ ಲೀಡರ್ ಸೇರಿಸ್ತಾರೆ, ಆದರೆ ಸೇರಿಸುವಾಗ ಇಲ್ಲಿಗೆ ಬಂದ್ರೆ ಏನೋ ಕೊಡ್ತೀವಿ ಅಂತ ಆಮಿಷ ಕೊಟ್ಟು ಕರೀತಾರೆ, ಹಿಂಗಾಗಿ ಜನ ಬರ್ತಾರೆ. ಆದರೆ ಸಂತರು ನನ್ನ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ, ಆದ್ರೂ ಬರಬೇಕು ಅಂತಿದ್ರೆ ಬನ್ನಿ ಅಂತಂದ್ರೆ, ಏನೂ ಇಲ್ಲದೆ ಹೋದ್ರೂ ಬರ್ತೀವಿ ಅಂತಂದ್ರೆ ಅದು ಸಂತರ ಚುಂಬಕ ಶಕ್ತಿ ಮಾತ್ರ. ಈಗ ಯೋಚನೆ ಮಾಡಿ ನಮ್ಮ ಕಣ್ಣೆದುರಿಗಿರುವಂತ ಸ್ವಾಮೀಜಿಯವರ ಚುಂಬಕ ಶಕ್ತಿಯೇ ಹೀಗಿರಬಹುದಾದ್ರೆ, ಅವರು ಯಾರನ್ನ ತಮ್ಮ ಗುರುಗಳು ಅಂತ ಒಪ್ಪಿಕೊಂಡು ಅವರಿಗಾಗಿ ಬದುಕನ್ನ ಸಮರ್ಪಣೆ ಮಾಡಿದ್ದಾರೋ ಆ ರಾಮಾನುಜರ ವ್ಯಕ್ತಿತ್ವ ಎಷ್ಟು ದೊಡ್ಡದ್ದಾಗಿರಬೇಕು, ಅವರ ಚುಂಬಕ ಶಕ್ತಿ ಎಂಥದ್ದಿರಬೇಕು ಅಂತ. ಇವತ್ತು ನನಗೆ ಕೇಳ್ಕೊಂಡಿದ್ದಾರೆ, ತರುಣರಿಗೂ ಮತ್ತು ರಾಮಾನುಜರಿಗೂ ಇರಬಹುದಾಗಿರುವಂತ ಬಾಂಧವ್ಯದ ಕುರಿತಂತೆ ಮಾತನಾಡಬಹುದಾ ಅಂತ, ಅಥವಾ ತರುಣರು ಏನು ಅಂತ ಅನುಸರಿಸಬೇಕು, ಏನನ್ನು ಅನುಸರಿಸಬೇಕು ಅಂತ. ಆದರೆ ಇಲ್ಲಿ ತರುಣರ ಸಂಖ್ಯೆ ಕಡಿಮೆ ಇದೆ, ವಯಸ್ಸಾದವರು ಜಾಸ್ತಿ ಇದ್ದಾರೆ. ಅಥವಾ ತರುಣರು ಹಿಂದೆ ಕೂತಿದ್ದಾರೆ, ಹಿರಿಯರೆಲ್ಲ ಮುಂದೆ ಕೂತಿದ್ದಾರೆ. ಹೇಗಾದ್ರೂ ಸರಿಯೇ, ಅದು ಒಳ್ಳೆಯ ಗುಣ. ತರುಣರೆಲ್ಲ ಹಿರಿಯರನ್ನ ಮುಂದೆ ಬಿಟ್ಟು ತಾವು ಹಿಂದೆ ಕೂತ್ಕೊಳ್ಳೋದು. ಆದರೆ ರಾಮಾನುಜರ ಬದುಕು ಇದೆಯಲ್ಲ, ಅದು ಬರೀ ರಾಮಾನುಜ ಪಂಥದವರಿಗೆ ಮಾತ್ರವಲ್ಲ, ಈ ನಾಡಿನ ಹಿಂದೂಗಳಿಗೆ ಮಾತ್ರವಲ್ಲ, ಜಗತ್ತಿನ ಪ್ರತಿಯೊಬ್ಬರಿಗೂ ಕೂಡ ಅನುಸರಿಸಲಿಕ್ಕೆ ಹಾಕೊಡಬೇಕಾಗಿರುವಂತ ಮೇಲ್ಪಂಕ್ತಿಯನ್ನ ಕಟ್ಟಿಕೊಟ್ಟಂತವರು ರಾಮಾನುಜರು ಅಂತ ನಾನು ಯಾವಾಗ್ಲೂ ಅವರನ್ನ ಆ ದೃಷ್ಟಿಯಿಂದ ಯೋಚನೆ ಮಾಡ್ತೀನಿ. ಇವತ್ತು ಈ ದೇಶದ ತರುಣರ ಬಹಳ ದೊಡ್ಡ ಸಮಸ್ಯೆ. ನಾನು ಇಲ್ಲಿಗೆ ಬರಬೇಕಾದ್ರೆ ನಿನ್ನೆ ಮೊನ್ನೆ ಎಲ್ಲ ಪಶುಪತಿನಾಥ ಮತ್ತು ಮುಕ್ತಿನಾಥಕ್ಕೆ ಹೋಗಿ ಬಂದೆ, ನೇಪಾಳದಲ್ಲಿ. ನಾನು ನೇಪಾಳಕ್ಕೆ ಹೋದಾಗ ಹೊಸತನ್ನೇನಾದ್ರೂ ನೋಡ್ತೀನಿ ಅಂತಂದ್ರೆ ಅನೇಕ ಸಂಗತಿಗಳು ಹೊಸತ್ ಸಿಕ್ತು. ಆದ್ರೆ ಎಲ್ಲ ಕಡೆ ಇರಬಹುದಾಗಿರುವಂತ ಒಂದೇ ಒಂದು ರೋಗ ನೇಪಾಳದಲ್ಲೂ ಇರೋದೇನು ಅಂತಂದ್ರೆ, ಯಾವ ತರುಣರನ್ನ ಯಾವ ತರುಣಿಯರನ್ನ ನೋಡಿ ಕೈಯಲ್ಲೊಂದು ಮೊಬೈಲು, ಆ ಮೊಬೈಲ್ ಹಿಡ್ಕೊಂಡು ರೀಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತ ಜೀವಗಳೇ ಎಲ್ಲ. ನಾನು ಭಾರತದಿಂದ ಆಚೆಗೆ ಹೋದ್ರೆ ಇದರ ಕೊರತೆ ಕಡಿಮೆ ಆದ್ರೂ ಆಗುತ್ತೆ ಅನ್ಕೊಂಡ್ರೆ ಅದಿಲ್ಲ. ಯಾವ ಜಾಗದಲ್ಲಿ ಬುದ್ಧ ಹುಟ್ಟಿದ್ನೋ ಆ ಲುಂಬಿಣಿಯಲ್ಲಿ ನೋಡಿದ್ರೆ ಆ ಲುಂಬಿಣಿಯಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ ಏನ್ ಗೊತ್ತಾ? ನೋ ರೀಲ್, ನೋ ಟಿಕ್ ಟಾಕ್ ಅಂತ. ಈ ಜಾಗದಲ್ಲಿ ಯಾರು ರೀಲ್ ಮಾಡುವಂತಿಲ್ಲ, ಈ ಜಾಗದಲ್ಲಿ ಯಾರು ಟಿಕ್ ಟಾಕ್ ಮಾಡುವಂತಿಲ್ಲ ಅಂತ. ನನಗೆ ಆವಾಗ ಗೊತ್ತಾಯ್ತು, ಈ ರೋಗ, ಈ ಟಿಕ್ ಟಾಕಿನ, ರೀಲಿನ, ಮೊಬೈಲಿನ ಈ ವೈರಸ್ ಇದೆಯಲ್ಲ, ಇದು ಭಾರತದ ತರುಣರನ್ನ ಮಾತ್ರ ಅಲ್ಲ, ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ತರುಣರ ತಲೆಯನ್ನ ನುಂಗ್ತಾ ಇರುವಂತ ಒಂದು ಕೆಟ್ಟ ವೈರಸ್ ಈ ಸ್ವರೂಪದಲ್ಲಿದೆ ಅಂತ. ಆಶ್ಚರ್ಯ ಅಂತಂದ್ರೆ, ಈ ತರ ನಮ್ಮ ಮನಸ್ಸನ್ನ ಬೇರೆಡೆಗೆ ಸೆಳೆಯಬಲ್ಲಂತ ಎಲ್ಲ ತರದ ಆಮಿಷಗಳು ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಕಾಲದಲ್ಲೂ ಇದ್ದಿದ್ದು. ಆದ್ರೆ ಯಾರು ಅದನ್ನ ಮೀರಿ ನಿಲ್ಲುವ ಸಾಧನೆ ಮಾಡ್ತಾರಲ್ಲ ಅವರು ಗೆಲ್ತಾರೆ ಅಂತ. ನನಗೆ ಆ ಸಾಧನೆ, ಆ ತುಡಿತ ರಾಮಾನುಜರ ಬದುಕಿನಲ್ಲಿ ಯಾರು ನೋಡಿದ್ದಾರೋ ಅವರಿಗೆ ಅರ್ಥ ಆಗುತ್ತೆ, ರಾಮಾನುಜರ ಹತ್ತಿರಕ್ಕೂ ನಾವು ಹೋಗೋದು ಸಾಧ್ಯ ಆಗೋದಿಲ್ವಲ್ಲ ಅಂತ. ರಾಮಾನುಜರಿಗೆ ದೀಕ್ಷೆ ಕೊಡಬೇಕು ಅಂತ ಒಬ್ಬರು ಗುರುಗಳು ಬಂದ ಗುರುಗಳು ರಾಮಾನುಜರು ಅವರು ತಮ್ಮ ಸ್ನಾನವನ್ನ ಮುಗಿಸಿ ಬರಬೇಕಾದಾಗ ರಾಮಾನುಜರು ಬಹುಶಃ 18-20 ತರುಣ. ಆ ರಾಮಾನುಜರು ಸ್ನಾನ ಮುಗಿಸಿ ಬಂದಂತ ಗುರುಗಳಿಗೆ ಪ್ರಣಾಮ ಮಾಡಿದ್ರು. ಪ್ರಣಾಮ ಮಾಡಿ ಆ ಗುರುಗಳನ್ನ ಕೇಳಿಕೊಂಡ್ರು, ನನಗೇನಾದ್ರೂ ನೀವು ಹೇಳಬೇಕು ಅಂತ.
ಅದಕ್ಕೆ ಆ ಗುರುಗಳು ಹೇಳಿದ್ರು, ನಾನು ನಿಂಗೆ ಹೇಳಬೇಕು ಅಂತಲ್ಲ, ದೀಕ್ಷೆ ಕೊಡಬೇಕು ಅಂತಾನೆ ಬಂದಿರೋದು. ಆದ್ರೆ ನಾವು ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಪೂಜೆ ಮಾಡೋಣ, ಪೂಜೆ ಮಾಡಿದ ನಂತರ ದೀಕ್ಷೆ ಕೊಡ್ತೀನಿ ಅಂತ ಕೇಳಿದ್ರೆ ರಾಮಾನುಜರು ಏನಂದ್ರಂತೆ ಗೊತ್ತಾ? ತರುಣ, ವಯಸ್ಸಾಗಿರುವಂತವರಲ್ಲ, ಒಬ್ಬ ಸಾಮಾನ್ಯವಾಗಿರುವಂತ ತರುಣ ಹೇಳ್ತಾನೆ, ನೀವು ಭಗವಂತನ ಹಾದಿಯಲ್ಲಿ ನಡೆಸಲಿಕ್ಕೆ ಅಂತ ಬಂದಿದ್ದೀರಿ, ಈ ಹಾದಿಯಲ್ಲಿ ನಡೆಯೋದಕ್ಕೆ 1 ನಿಮಿಷ ತಡ ಮಾಡೋದಕ್ಕೂ ನನಗೆ ಇಚ್ಛೆ ಇಲ್ಲ, ಅಲ್ಲಿವರೆಗೂ ಹೋಗೋವರೆಗೂ ಹೆಂಗ್ ಕಾಯೋದು? ದಯಮಾಡಿ ಇಲ್ಲೇ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ, ಈ ನದಿ ತಟದಲ್ಲೇ ಕೊಡ್ತೀರಾ ಅಂತ. ಏನ್ ಅದ್ಭುತವಾದ ತುಡಿತ! ಆಧ್ಯಾತ್ಮದ ತುಡಿತ, ಭಗವಂತನ ಹಾದಿಯಲ್ಲಿ ನಡೆಯಬೇಕು ಅನ್ನುವ ತುಡಿತ, ಮತ್ತು ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ತುಡಿತ ಇದೆಯಲ್ಲ, ಯಾವಾಗ ಮನುಷ್ಯನಲ್ಲಿ ಆ ತೀವ್ರತೆ ಉಂಟಾಗುತ್ತೋ ಅಂತ ತೀವ್ರತೆ ಉಳ್ಳಂತ ಮನುಷ್ಯ ಮಾತ್ರ ತಾನು ಬದುಕಿಗೆ ಈ ಜಗತ್ತಿಗೆ ಬಂದಿರುವಂತ ಉದ್ದೇಶವನ್ನ ಸಾರ್ಥಕ ಮಾಡಿಕೊಳ್ಳಬಲ್ಲ ಅಂತ ನನಗನ್ಸುತ್ತೆ. ಅಂತ ಬದುಕು ಸಾರ್ಥಕತೆಯ ಕಡೆಗೆ ನಡೆದುಕೊಂಡು ಹೋಗ್ಲಿಕ್ಕೆ ರಾಮಾನುಜರು ಒಂದು ಶ್ರೇಷ್ಠ ಆದರ್ಶ. ಸ್ವಾಮೀಜಿ ಪದೇ ಪದೇ ಇವತ್ತು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು, ರಾಮಾನುಜರು ಜಾತಿ ಮತ ಪಂಥಗಳನ್ನ ಮೀರಿದ ವ್ಯಕ್ತಿತ್ವ ಅಂತ. ನಾನು ನಿಮ್ಗೆಲ್ರಿಗೂ ಗೊತ್ತಿಲ್ಲದೆ ಇರುವಂತ ಕಥೆಯನ್ನು ಹೇಳಲಿಕ್ಕೆ ಹೊರಟಿಲ್ಲ. ರಾಮಾನುಜರ ಬದುಕು ನನಗೆ ಅತೀವ ಪ್ರೇರಣೆಯಾಗೋದು ಅಲ್ಲೇ. ನಾನು ಎಲ್ಲ ಆಚಾರ್ಯರುಗಳನ್ನ ಭಕ್ತಿಯಿಂದ ಗೌರವಿಸ್ತೀನಿ, ಆದ್ರೆ ಹೃದಯದಲ್ಲಿ ರಾಮಾನುಜರಿಗೆ ಒಂದು ತೂಕ ಗೌರವ ಜಾಸ್ತಿ. ಯಾಕೆ ಅಂತಂದ್ರೆ ರಾಮಾನುಜರು, ನಾನು ನೀವು ಕೂತಿದ್ದೀರಾ ಅಂತಲ್ಲ, ಎಲ್ಲಿ ನಿಂತಾಗ್ಲೂ ಇದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ರಾಮಾನುಜರು ತಾನು ತನ್ನವರು ಅಂತ ಆರಿಸಿಕೊಂಡವರಲ್ಲ, ಎಲ್ಲರಿಗೂ ತಮ್ಮನ್ನ ತಾವು ಒಪ್ಪಿಸಿಕೊಂಡಂತ ಅಪರೂಪದ ಆಚಾರ್ಯರುಗಳಲ್ಲಿ ರಾಮಾನುಜರು ಒಬ್ರು. ಯಾರಿಗೆ ಗೊತ್ತಿಲ್ಲದ ಕತೆ ಅದು. ಗೋಷ್ಠಿ ಪೂರ್ಣರು ರಾಮಾನುಜರಿಗೆ ಅತ್ಯಂತ ಶ್ರೇಷ್ಠ ಮಂತ್ರವನ್ನು ಕೊಟ್ಟರು. ಆದರೆ ಮಂತ್ರವನ್ನು ಕೊಡುವಾಗಲೂ ಕೂಡ ಸುಲಭ ಏನಿರಲಿಲ್ಲ. ಆ ಮಂತ್ರವನ್ನು ಪಡ್ಕೊಳ್ಳಿಕ್ಕೋಸ್ಕರ ರಾಮಾನುಜರು ಮಾಡಿದ ಸಾಧನೆ ಕಡಿಮೆಯಾದ್ದೇನಲ್ಲ. ಗೋಷ್ಠಿ ಪೂರ್ಣರ ನಿರಂತರ ಪರೀಕ್ಷೆಯ ನಂತರ ಅತ್ಯಂತ ಕಷ್ಟಪಟ್ಟು ಒಂದು ಮಂತ್ರವನ್ನ ಗೋಷ್ಠಿ ಪೂರ್ಣರು ಇವರಿಗೆ ಕೊಟ್ಟು, ಆ ಮಂತ್ರದ ಅರ್ಥವನ್ನ, ಪ್ರತಿಯೊಂದು ಮಂತ್ರದ ಅಕ್ಷರದ ಅರ್ಥವನ್ನ ವಿವರ ಹೇಳಿ ಅತ್ಯಂತ ಭಾವುಕರಾಗಿ ಗುರುಗಳು ಹೇಳ್ತಾರೆ, ಎಂತ ಶ್ರೇಷ್ಠ ಮಂತ್ರ ಇದು ಅಂತಂದ್ರೆ, ನಾನಿದನ್ನು ಯಾರಿಗೂ ಕೊಟ್ಟಿಲ್ಲ, ನಿನಗೆ ಮಾತ್ರ ಕೊಟ್ಟಿದ್ದೇನೆ, ಭಗವಂತನ ಆಜ್ಞೆ ನಿನಗೆ ಕೊಡಬೇಕು ಅಂತ ನಿನಗೆ ಕೊಟ್ಟಿದ್ದೇನೆ. ನಿನ್ನ ಬದುಕು ಸಾರ್ಥಕ, ನೀನು ಇನ್ನು ಭಗವಂತನಲ್ಲಿ ಸ್ವರ್ಗಕ್ಕೆ ಹೋಗೋದು ಖಾತ್ರಿ, ಭಗವಂತನಲ್ಲಿ ನೀನು ಅವನ ಸಾನ್ನಿಧ್ಯದಲ್ಲಿರೋದು ಖಾತ್ರಿ. ಆದರೆ ಇದನ್ನ ಅಪಾತ್ರರಿಗೆ ಕೊಡಬೇಡ, ಇನ್ಯಾರಿಗೂ ಇದನ್ನ ಹೇಳ್ಬೇಡ, ಇದು ನಿನ್ ಜೊತೆಗೆ ಇರ್ಲಿ ಅಂತ. ಹಂಗಂದವ್ರು ಹೇಳಿದ್ರಂತೆ, ಈ ಮಂತ್ರ ಯಾರು ಕೇಳ್ತಾರೋ ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಯಾರು ಇತರರಿಗೆ ಕೊಡ್ತಾರೋ ಅವರು ನರಕಕ್ಕೆ ಹೋಗ್ತಾರೆ ಅಂತ. ಹೆಂಗಿರ್ಬೋದು ನೋಡಿ, ಎಂತ ಒಳ್ಳೆ ಮಂತ್ರ ಕೊಟ್ಟಿದ್ದಾರೆ. ಗುರುಗಳು ಕೊಟ್ಟ ಮಂತ್ರ ತಗೊಂಡ್ರೆ ನಾವು ಸ್ವರ್ಗಕ್ಕೆ ಹೋಗಿದ್ದೀವಿ, ಅಕಸ್ಮಾತ್ ನಾವು ಅಪಾತ್ರರಿಗೆ ಕೊಟ್ರೆ ನಾವು ನರಕಕ್ಕೆ ಹೋಗ್ತೀವಿ ಅಂತ. ಅದನ್ನು ಕೇಳಿ ಬಹಳ ಶ್ರದ್ಧೆಯಿಂದ ಗುರುಗಳಿಗೆ ನಮಸ್ಕಾರ ಮಾಡಿದ ರಾಮಾನುಜಾಚಾರ್ಯರು ಹೊರಗಡೆ ಬಂದರಂತೆ. ಹೊರಗಡೆ ಬಂದು ಸ್ನಾನ ಮುಗಿಸಿ ತಾವು ತಮ್ಮ ಕೆಲಸದಲ್ಲಿರುವಾಗ ತಲೆಯಲ್ಲೇನೋ ಓಡ್ಲಿಕ್ಕೆ ಶುರುವಾಯಿತು ಅವರಿಗೆ. ಮನುಷ್ಯನ ಹೃದಯ ಎಷ್ಟು ವಿಶಾಲವಾಗಿರಬಹುದು ಅಂದ್ರೆ ಇದಕ್ಕಿಂತಲೂ ಹೆಚ್ಚು ವೈಶಾಲ್ಯವನ್ನ ಮತ್ತೊಬ್ಬರಲ್ಲಿ ಕಾಣೋದು ಸಾಧ್ಯವೇ ಇಲ್ಲ. ಆ ವಿಶಾಲವಾಗಿರುವಂತ ಹೃದಯದ ರಾಮಾನುಜರು ನೇರವಾಗಿ ಹೋದ್ರು, ಮಂದಿರದ ಗೋಪುರದ ಮೇಲೆ ನಿಂತರು. ದಾರಿಯಲ್ಲಿ ಬರಬೇಕಾದ್ರೆ ಎಲ್ರಿಗೂ ಹೇಳಿದ್ರು, ನಾನಿವತ್ತು ನಿಮ್ಗೆ ಅಪರೂಪದ್ದೇನೋ ಹೇಳ್ತೀನಿ ಬನ್ನಿ ಅಂತ. ಎಲ್ಲರೂ ಓಡಿ ಬಂದ್ರು. ರಾಮಾನುಜರು ಕರೆದಿದ್ದಾರೆ ಅಂದ್ರೆ ಬರದೇ ಇರೋದು ಹೇಗೆ? ಎಲ್ಲ ಜಾತಿ ಮತ ಪಂಥಗಳ ಜನ ಮಂದಿರದ ಹೊರಗೆ ಬಂದ್ರು. ಊರಿಗೂರಿಗೆ ಸುದ್ದಿ ಆಯ್ತು, ರಾಮಾನುಜರು ಏನೋ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಎಲ್ಲರೂ ಬಂದು ನಿಂತ್ರೆ ರಾಮಾನುಜರು ಹೇಳಿದ್ರು, ನಾನೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ, ಹೇಳಿದಂತೆ ಹೇಳಿ, ನನ್ನ ಜೊತೆಗೆ ಹೇಳಿ ಅಂತ 3 ಬಾರಿ ಆ ಮಂತ್ರವನ್ನು ಉಚ್ಚರಿಸಿ ಸಮಾಧಾನ ಚಿತ್ತರಾದ್ರು. ಇಷ್ಟೂ ಜನ ಭಗವಂತನ ಸನ್ನಿಧಾನಕ್ಕೆ ಹೋದ್ರಲ್ಲ, ಏನು ಭಾಗ್ಯ ಇವತ್ತು ಅಂತ. ಆದ್ರೆ ಗುರುಗಳು ಹೇಳಿದ್ರು, ಈ ಮಂತ್ರ ಯಾರಿಗೂ ಕೊಡಬಾರದಿತ್ತು. ರಾಮಾನುಜರು ಕೊಟ್ಟಿದ್ದರ ಪರಿಣಾಮ ರಾಮಾನುಜರ ಮುಖವನ್ನ ಗುರುಗಳು ನೋಡಲ್ಲ, ನೀನ್ ನರಕಕ್ಕೆ ಹೋಗ್ತೀಯ ಅಂತಂದ್ರೆ ರಾಮಾನುಜರು ಹೇಳಿದ್ರಂತೆ, ಅದಕ್ಕೆ ಕೊಟ್ಟೆ ನಾನು. ನನ್ನಂತ ಒಬ್ಬ ಕನಿಷ್ಠ ವ್ಯಕ್ತಿ ನರಕಕ್ಕೆ ಹೋಗೋದ್ರಿಂದ ಯಾರಿಗೂ ನಷ್ಟ ಇಲ್ಲ, ಆದರೆ ಈ ಕಾರಣಕ್ಕೆ 1000 ಮಂದಿ ಸ್ವರ್ಗಕ್ಕೆ ಹೋಗುವಂತಾಯ್ತಲ್ಲ, ನನ್ನ ಜೀವನ ಧನ್ಯ ಅಂತ ಹೇಳುವಂತ ಗುಣ ಇನ್ ಯಾರಿಗೆ ಬರ್ಲಿಕ್ಕೆ ಸಾಧ್ಯ? ಬದುಕು ಏತಕ್ಕಾಗಿ? ಬದುಕು ಇತರರಿಗಾಗಿ, ಸ್ವಂತಕ್ಕಾಗಿ ಯಾರು? ನಾಯಿ ಸ್ವಂತಕ್ಕೋಸ್ಕರ ಬದುಕತ್ತೆ. ನಾವೊಂದು ಈ ಕರೋನಾ ಟೈಮ್ನಲ್ಲಿ ಒಂದ್ ಕಡೆ ಇದ್ವಿ, ಒಂದು ತೋಟದಲ್ಲಿದ್ವಿ.
ಅಲ್ಲಿವರೆಗೂ ಈ ಬದುಕಿನ, ನಾವು ಬದುಕನ್ನ ಹೊರಗಡೆ ಜಗತ್ತಿನಲ್ಲಿರುವಂತ ಬದುಕನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಬದುಕು ಆ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಭಿನ್ನವಾದ್ದಲ್ಲ ಅಂತ. ನಾವು ನಮ್ಮ ತೋಟದಲ್ಲಿದ್ದ ಒಂದು ನಾಯಿ ಗರ್ಭಿಣಿ ಆಯ್ತು. ನಾನು ಎಲ್ಲರ ಮುಂದೆ ನಿವೇದಿಸ್ಕೊಳ್ತೀನಿ, ಎಷ್ಟು ವಿಚಿತ್ರವಾಗಿದೆ ನೋಡಿ. ನಾನು ನನ್ನ ಜೊತೆ ಇದ್ದ ಹುಡುಗರಿಗೆ ಕೇಳಿದೆ, ಈಗ ಹುಟ್ಟೋ ಮಗುವಿಗೆ ತಂದೆ ಯಾರು ಅಂತ. ನಂಗೆ ಗೊತ್ತಿರಲಿಲ್ಲ. ಕೆಲಸದವನು, ಅಲ್ಲಿದ್ದಂತ ಕೆಲಸದವನು ಹೇಳ್ದ, ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ, ಮರಿ ಹಾಕಿದ್ಮೇಲೆ ಗೊತ್ತಾಗುತ್ತೆ ಅಂತ. ನನಗೆ ಆಶ್ಚರ್ಯ ಅನ್ನಿಸ್ತು. ಮರಿ ಹಾಕಿದ್ಮೇಲೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಆ ತಾಯಿಯ ಮಗುವಿನ ಹುಟ್ಟಿಗೆ ಕಾರಣವಾಗಿರುವಂತ ನಾಯಿ ಇತ್ತಲ್ಲ, ಆ ನಾಯಿ ಮಗು ಹುಟ್ಟಿದ ಮೇಲೆ ತಾನು ಆ ಮಕ್ಕಳಿಗೆ ಮತ್ತು ತಾಯಿಗೆ ಬೇಕಾಗಿರುವಂತ ಮಾಂಸದ ತುಣುಕನ್ನ ಎಲ್ಲಿಂದನೋ ಹುಡುಕಿ ತಂದು ಕೊಡುವ ಕೆಲಸದವನು ಹೇಳಿದ, ಇದೇ ಅದರ ತಂದೆ ನೋಡಿ, ಅದರ ಜವಾಬ್ದಾರಿ ಅದಕ್ಕೆ ಗೊತ್ತಿದೆ ಅಂತ. ಮತ್ ನಂದು ನಿಮ್ದು ಏನ್ ಡಿಫ್ರೆನ್ಸು? ಒಂದು ನಾಯಿಗೆ ನನ್ನ ಹೆಂಡತಿಗೆ, ನನ್ನ ಮಗುವಿಗೆ, ನನ್ನ ಮಕ್ಕಳಿಗೆ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಗೊತ್ತಿದೆ. ಅದು ಬೇರೆಯವರ ಮಕ್ಕಳಿಗೋಸ್ಕರ ಏನೋ ಮಾಡೋದಿಲ್ಲ. ಅದು ಬೇರೆಯವರ ಉದ್ಧಾರಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದಿಲ್ಲ. ಆದರೆ ಮಾನವನಿಗೆ ಮಾತ್ರ ಅವಕಾಶ ಇದೆ. ಅಂತ ಅವಕಾಶವನ್ನ ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಬೇಕು ಅಂತ ಮೇಲ್ಪಂಕ್ತಿ ಹಾಕಿಕೊಟ್ಟವರು ಆಚಾರ್ಯ ರಾಮಾನುಜಾಚಾರ್ಯರು. ಬಹಳ ಸಂತೋಷ ಏನು ಅಂತಂದ್ರೆ, ಪರಮಪೂಜ್ಯ ಗುರುಗಳು ಆ ಮೇಲ್ಪಂಕ್ತಿಯನ್ನ ಅತ್ಯದ್ಭುತವಾಗಿ ಮುಂದುವರಿಸಿಕೊಂಡು ಹೋಗ್ತಾ ತಮ್ಮ ಇಡೀ ಪರಂಪರೆಯನ್ನ ಅದ್ರ ಜೊತೆ ಜೋಡಿಸುವ ಪ್ರಯತ್ನ ಮಾಡ್ತಿದ್ದಾರಲ್ಲ, ರಾಮಾನುಜರಿಗೆ ಅತ್ಯಂತ ಸಂತುಷ್ಟವಾಗುವಂತ ಕೆಲಸವೇ ಅದು ಅಂತ. ನಾನು ಅವರ ರೂರಲ್ ಡೆವಲಪ್ಮೆಂಟ್ ನ ಪ್ರೋಗ್ರಾಮ್ ನೋಡ್ತೀನಿ. ಪಕ್ಕದ ಆ ತೊಣ್ಣೂರಿನಲ್ಲಿ ಯಾವುದು ಅತ್ಯಂತ ಪ್ರಮುಖವಾದ ಜಾಗ ಅಂತ ಅನ್ನಿಸ್ಕೊಳ್ಳುತ್ತೋ ಅಂತ ತೊಣ್ಣೂರಿನಲ್ಲಿ ಎಷ್ಟು ಕೆಲಸ ನಡೀತಾ ಇದೆ ಅಂತಂದ್ರೆ, ಶಾಲೆಯ ಮಕ್ಕಳಿಗೆ ಬೇಕಾಗಿರುವ ಕೆಲಸ ನಡೆಯುತ್ತೆ, ವೃದ್ಧರಿಗೆ ಬೇಕಾಗಿರುವಂತ ಕೆಲಸ ನಡೆಯುತ್ತೆ, ಯಾರು ಅಂಗವಿಕಲರು ಅಥವಾ ವಿಕಲಚೇತನರು ಅವರಿಗೆ ಬೇಕಾಗಿರುವಂತ ಕೆಲಸ ನಡೆಯುತ್ತೆ. ಏಕಕಾಲಕ್ಕೆ 10 ಲಕ್ಷ ರೂಪಾಯಿಗಳ ಕೆಲಸವನ್ನ ಮಾಡ್ತಾ ಇಡೀ ಸಮಾಜವನ್ನ ಒಂದೇ ಸ್ತರದಲ್ಲಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಇದೆಯಲ್ಲ, ಅದು ಸಾಮಾನ್ಯವಾದ ಕೆಲಸವಲ್ಲ. ಆ ಇಡೀ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಚೇರ್ಮನ್ ಆಗಿರುವಂತ ಭಗವಾನ್ ಜಿ ನನಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ಏನೇನ್ ಕೆಲಸ ಮಾಡ್ತಿದ್ದೀವಿ ಅಂತ. ನನಗಾಗ ಅನ್ಸುತ್ತೆ, ರಾಮಾನುಜರ ಹೃದಯಕ್ಕೆ ತಂಪೆರೆಯುವಂತ ಕೆಲಸ ಎಲ್ಲಾದ್ರೂ ನಡೀತಾ ಇದೆ ಅಂತಂದ್ರೆ ಅದು ಕರ್ನಾಟಕದ ನಟ್ಟ ನಡುವೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅವರಿಗೆ ಸಮರ್ಪಿಸ್ತೀನಿ. ಆದರೆ ನೆನ್ಪಿಟ್ಕೊಳ್ಳಿ, ಯಾರಿಗಾದ್ರೂ ಏನಾದ್ರೂ ಮಾಡ್ತಾ ಇದ್ದೀವಿ ಎನ್ನುವ ಅಹಂಕಾರದಿಂದಲ್ಲದೆ ಸ್ವೀಕಾರ ಮಾಡುವ ಪುಣ್ಯಾತ್ಮರನ್ನ ಭಗವಂತ ಕೊಟ್ಟಿದ್ದಾನಲ್ಲ ಎನ್ನುವಂತ ಧನ್ಯತಾಭಾವದಿಂದ ಮಾಡುವಂತ ಶ್ರೇಷ್ಠ ಗುಣ ಇದೆಯಲ್ಲ, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಮತ್ತು ಅದರ ಹಿಂದೆ ಆಧ್ಯಾತ್ಮದ ಶಕ್ತಿ ಇರೋದ್ರಿಂದ ಸಹಜವಾಗಿ ಆ ಭಾವವನ್ನ ಸ್ವಾಮೀಜಿ ನಮ್ಮೆಲ್ಲರ ನಡುವೆ ಜಾಗೃತ ಮಾಡಲಿಕ್ಕೆ ಸಾಧ್ಯವಾಗಿದೆ. ನಾನು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಮರ್ಪಿಸ್ತೀನಿ. ಆದರೆ ಈಗ ಯೋಚನೆ ಮಾಡಿ, ಹೀಗೆ ಮಾಡೋದ್ರಿಂದ ನನಗೇನು ಲಾಭ? ಏನ್ ಲಾಭ ಅಂದ್ರೆ, ನನ್ನ ಕೈ ಹಿಡಿದು ಸಾಕ್ಷಾತ್ ಭಗವಂತನೇ ಕರ್ಕೊಂಡು ಹೋಗ್ತಿರ್ತಾನೆ ಅಂತ. ಅದು ನನಗೆ ಆಗುವಂತ ಲಾಭ. ಯಾರೋ ನಂಗೆ ತುಂಬಾ ಚೆನ್ನಾಗಿ ಹೇಳಿದ್ರು, ನೀವು ಯಾರ್ದಾದ್ರೂ ಮನೆಗೆ ಹೋದ್ರೆ ಆ ಮನೆಯಲ್ಲಿ ಒಳ್ಳೆ ಊಟ ನಿಮಗೆ ಸಿಗಬೇಕು ಅಂತಾದ್ರೆ ಏನ್ ಮಾಡಬೇಕು ಅಂತ. ನಾನು ಹೇಳಿದೆ, ನಂಗೆ ಗೊತ್ತಿಲ್ಲ, ಏನ್ ಮಾಡಬೇಕು ಅಂತ ಐಡಿಯಾ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಏನೂ ಮಾಡಬೇಕಾಗಿಲ್ವಂತೆ, ಆ ಮನೆಯ ಮಗುವನ್ನ ಕರಿಬೇಕಂತೆ. ಮಗುವನ್ನ ಕರೆದು ನೀನ್ ನೋಟ್ಬುಕ್ ತಗೊಂಬ ಅಂತ ಹೇಳಿ ನೋಟ್ಬುಕ್ ನೋಡಿ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ನಿಂದು ಅನ್ಬೇಕಂತೆ. ಚೆನ್ನಾಗಿಲ್ದೆ ಹೋದ್ರು ತಾಯಿಗೆ ಬಹಳ ಖುಷಿ ಆಗುತ್ತಂತೆ, ವಾ ನನ್ನ ಮಗುನ ಎಷ್ಟು ಚೆನ್ನಾಗಿ ಹೊಗಳ್ತಾನೆ, ಇವತ್ತಿನ ತಿಂಡಿ ಇಲ್ಲೇ ತಿನ್ಸೋಣ ಅಂತಳಂತವಳು. ನೀವು ಆ ಮಗುಗೆ ಹೇಳಬೇಕಂತ, ಎಷ್ಟು ಚೆನ್ನಾಗಿ ಹಾಡ್ತೀಯ ಮಗು ಅಂತ. ತಾಯಿಗೆ ಬಹಳ ಖುಷಿ ಆಗುತ್ತಂತೆ. ಹಾಗೆ ಆ ತಾಯಿ ಊಟ ಮಾಡಿಸ್ತಾಳೆ ಅಂತ ಅವ್ರು ನಂಗೆ ತಮಾಷೆ ಮಾಡಿ ಹೇಳ್ತಾ ಇದ್ರು. ನಮ್ಮ ಮನೆಯ ಮಗುವನ್ನ ಹೊಗಳಿದ್ರೆ ಈ ಮನೆಯ ತಾಯಿ ಖುಷಿ ಆಗುತ್ತೆ ಅಂತಾದ್ರೆ, ಅವನ ಮಕ್ಕಳನ್ನ ಹೊಗಳಿದ್ರೆ, ಅವರ ಸೇವೆ ಮಾಡಿದ್ರೆ ಅವರ ತಾಯಿಯಾಗಿರುವ ಭಗವಂತನಿಗೆ ಎಷ್ಟು ಖುಷಿ ಆಗಬೇಡ, ಅವನು ನಮಗೆ ಬೇಕಾಗಿರೋದನ್ನ ಒದಗಿಸಿ ಕೊಡ್ತಾನೆ ಅಂತ ಹಿರಿಯ ಸನ್ಯಾಸಿಗಳೊಬ್ರು ಹೇಳ್ತಾ ಇದ್ರು. ನನಗೆ ಅದು ಕೇಳುವಾಗ ಅನ್ನಿಸ್ತಿತ್ತು, ಯಾರಿಗಾದ್ರೂ ಸೇವೆ ಮಾಡಿದ್ರೆ ಅವರಿಗೇನೋ ಲಾಭ ಮಾಡಿಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಭಗವಂತನ ಹೃದಯಕ್ಕೆ ಹತ್ತಿರವಾಗುವಂತ ಜನ ನಾವು ಆಗ್ತೀವಿ ಅಂತ. ಇವತ್ತಿನ ತರುಣರಿಗೆ ಇದು ಗೊತ್ತಾಗಬೇಕಾಗಿರುವಂತ ಮಹತ್ವದ ಸಂಗತಿ. ಮತ್ತು ಇದರ ಪಾಠವನ್ನ ಕಲಿಸಿಕೊಟ್ಟವರು ಯಾರು ಅಂತಂದ್ರೆ ಅದು ಸಾಕ್ಷಾತ್ ರಾಮಾನುಜಾಚಾರ್ಯರು. ಮಿತ್ರರೇ, ರಾಮಾನುಜಾಚಾರ್ಯರು ಇವತ್ತಿನ ಚಿಂತನೆ ಏನಿದೆಯೋ ಅದನ್ನ ಅವತ್ತೇ ಮಾಡಿದ್ರು. ಇವತ್ತಿಡೀ ದೇಶ ಒಂದ್ ಮಾತು ಹೇಳ್ತಿದೆ. ಏನ್ ಹೇಳ್ತಿದೆ ಅಂತಂದ್ರೆ, ಏಕ್ ಹೇತೋ ಸೇಫ್ ಹೇ ಅಂತಿದೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಸೇಫ್ ಆಗಿರ್ತೀವಿ ಅಂತ.
ಕಣ್ಣನ್ ಮಾಮ ನಂಗೆ ತಮಾಷೆ ಮಾಡ್ತಿದ್ರು ಇಲ್ಲಿಗೆ ಬರ್ಬೇಕಾದ್ರೆ. ಇಷ್ಟು ಜನ ಅಯ್ಯಂಗಾರನ ಒಂದ್ ಕಡೆ ನಾನು ನೋಡ್ಲೇ ಇಲ್ಲ ಯಾವಾಗಲೂ ಅಂತ ತಮಾಷೆ ಮಾಡ್ತಾ ಇದ್ರು. ಅದು ಸ್ವಾಮೀಜಿಯವರ ಅಪರೂಪದ ಶಕ್ತಿ ಅಂತ. ನಾವೆಲ್ಲರೂ ಒಗ್ಗಟ್ಟಾಗಿರೋದ್ರ ಲಾಭ ಏನು ಅಂತಂದ್ರೆ ಬಹಳ ಸೇಫ್ ಆಗಿರ್ತೀವಿ ಮತ್ತು ಸಮಾಜಕ್ಕೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ನಮ್ಮ ನಡುವೆ ಇರುವಂತ ಸಣ್ಣ ಸಣ್ಣ ಗೊಂದಲಗಳನ್ನು ದೂರ ಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯವಾದ್ರೆ ಈ ಸಮಾಜ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಯಾವ ಸಮಾಜ ಜಗತ್ತಿಗೆ ರಾಮಾನುಜಾಚಾರ್ಯರಂತ ಶ್ರೇಷ್ಠ ಸಂತರನ್ನ ಕೊಡ್ತೋ, ಶ್ರೇಷ್ಠ ಆಚಾರ್ಯರನ್ನ ಕೊಡ್ತೋ, ಆ ಸಮಾಜದ ಇವತ್ತಿನ ಜವಾಬ್ದಾರಿ ಇದಕ್ಕಿಂತಲೂ 100 ಪಟ್ಟು ಜಾಸ್ತಿ ಇದೆ ಅನ್ನೋದನ್ನ ನಾವ್ಯಾರೂ ಮರೆಯೋದು ಬೇಡ. ಆ ಜವಾಬ್ದಾರಿಯನ್ನ ಈಡೇರಿಸಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಸಂಗ್ರಹಿಸುವಂತ, ಆ ಶಕ್ತಿಯನ್ನ ಸಮಾಜಕ್ಕೆ ಸಮರ್ಪಿಸುವಂತ ಎಲ್ಲ ಸಾಮರ್ಥ್ಯವನ್ನ ಭಗವಂತ ನಮ್ಗೆ ಕರುಣಿಸ್ಲಿ ಅಂತ ನಾವು ನಿರಂತರವಾಗಿ ಪ್ರಾರ್ಥಿಸಬೇಕಾಗಿದೆ. ರಾಮಾನುಜಾಚಾರ್ಯರು ಎಲ್ಲರನ್ನೂ ಒಗ್ಗೂಡಿಸುವ ಈ ಪ್ರಯತ್ನ ಮಾಡ್ತಾ ಮುಂದಕ್ಕೆ ತೆಗೆದುಕೊಂಡು ಹೋದ್ರಲ್ಲ. ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನಲ್ಲ, ಕಾಂಚಿಯಲ್ಲಿದ್ದ ಕಾಂಚೀಪೂರ್ಣರನ್ನ ಸ್ವತಃ ತಮ್ಮನ್ನ ತಾವು ಅವರು ಶೂದ್ರರು ಅಂತ ಕರ್ಕೊಂಡು ಯಾರ ಬಳಿಗೂ ಹೋಗದೆ ಇರುವಾಗ ರಾಮಾನುಜಾಚಾರ್ಯರು ಅತ್ಯಂತ ಶ್ರದ್ಧೆಯಿಂದ ಕರ್ಕೊಂಡು ಬಂದು ಕಾಂಚೀಪೂರ್ಣರನ್ನ ಮನೆಯಲ್ಲಿ ಪ್ರಸಾದ ಉಣಿಸಿ ಅವರು ಊಟ ಮಾಡಿದ ನಂತರ ಉಳಿದದನ್ನ ಪ್ರಸಾದವಾಗಿ ಭುಂಜಿಸಬೇಕು ಎನ್ನುವಂತ ಶ್ರೇಷ್ಠ ಆಲೋಚನೆಯನ್ನ ಕೊಟ್ರಲ್ಲ, ಆ ತರದ ಚಿಂತನೆಯನ್ನ ಕೊಟ್ಟವರು ರಾಮಾನುಜಾಚಾರ್ಯರು. ಮಿತ್ರ ನೆನಪಿರ್ಲಿ, ರಾಮಾನುಜಾಚಾರ್ಯರು ಹೇಳ್ತಾರೆ, ಇಲ್ಲಿರುವಂತವ್ರು ಎಲ್ಲರೂ ಪ್ರಜ್ಞಾವಂತರು, ಹೊಸದಾಗೇನು ಹೇಳಬೇಕಾಗಿಲ್ಲ. ಅವ್ರು ಹೇಳ್ತಾರೆ, ಯಾವ ಜ್ಞಾನ ನಮ್ಮಲ್ಲಿ ಭಗವಂತನೆಡೆಗಿನ ಭಕ್ತಿಯನ್ನ ಕಡಿಮೆ ಮಾಡಿ ಅಹಂಕಾರವನ್ನು ಹೆಚ್ಚು ಮಾಡುತ್ತೋ ಅದು ಜ್ಞಾನವೇ ಅಲ್ಲ. ರಾಮಾನುಜಾಚಾರ್ಯರ ಮಾತು. ಯಾವ ಜ್ಞಾನದ ದಿಕ್ಕಿನ ಕಡೆಗೆ ಹೋಗಬೇಕಾಗಿದೆ ಎನ್ನುವಂತ ದೃಷ್ಟಿಕೋನವನ್ನ ಕೊಟ್ರಲ್ಲ, ಆ ದೃಷ್ಟಿಕೋನ ಇವತ್ತಿನ ತರುಣ ಪೀಳಿಗೆಗೆ ಹೆಚ್ಚಿನ ಮಟ್ಟದಲ್ಲಿ ಬೇಕಾಗಿದೆ. ಯಾರ್ಯಾರು ಇಲ್ಲಿ ಹಿರಿಯರಿದ್ದೀರೋ, ಯಾರ್ಯಾರು ಬಂದಿದ್ದೀರೋ, ನಾನು ಅವ್ರನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇವತ್ತಿನ ಭಾರತವನ್ನ ಬಲಿಷ್ಠಗೊಳಿಸಬಲ್ಲಂತ ತರುಣ ಪೀಳಿಗೆಯನ್ನ ಸೃಷ್ಟಿ ಮಾಡಬೇಕು. ಒಂದು ಲವ್ ಫೇಲ್ಯೂರ್ ಆದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ, ದುಡ್ಡಿನ ಕೊರತೆಯಾದರೆ ಸಾಯುವಂತ, ಇತರ ಯಾವುದೋ ಒಂದು ಸಂಗತಿಗಳಿಗೆ ನಾವು ತುಂಬಾ ಸಂಕಟಕ್ಕೆ ಒಳಗಾಗುವಂತ ತರುಣರನ್ನ ತಗೊಂಡೇನ ಆಗ್ಬೇಕಾಗಿಲ್ಲ. ಹೊಸ ಪೀಳಿಗೆಯನ್ನ ಹೇಗೆ ಕಟ್ಟಬೇಕಾಗಿದೆ ಅಂತಂದ್ರೆ ಈ ನಾಡಿನ ಗೌರವವನ್ನ 100 ಪಟ್ಟು ಮಾಡಬಲ್ಲಂತ ಹೊಸ ತರುಣ ಸಮಾಜವನ್ನ ನಿರ್ಮಾಣ ಮಾಡಬೇಕಾದಂತ ಅಗತ್ಯ ಇದೆ. ಅದನ್ನ ನಾವೆಲ್ಲರೂ ಸೇರಿ ಜೊತೆಯಲ್ಲಿ ಮಾಡೋಣ. ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅಂತ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಹಾರೈಸ್ತಾ, ಇವತ್ತಿನ ಭಾರತ ಜಗತ್ತಿನ ಅತ್ಯಂತ ವೇಗದಿಂದ ಮುನ್ನಡಿತಾ ಇರುವಂತ ಭಾರತ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ನಾವು. ಇನ್ನು 2 ವರ್ಷ ಜಗತ್ತಿನ 3ನೇ ದೊಡ್ಡ ಶ್ರೀಮಂತ ರಾಷ್ಟ್ರ ಆಗ್ತೀವಿ. ಇವತ್ತು $3 ಟ್ರಿಲಿಯನ್ ಎಕಾನಮಿ, ಇನ್ನು 2 ವರ್ಷದಲ್ಲಿ $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಇನ್ನೊಂದು 25 ವರ್ಷದಲ್ಲಿ ಜಗತ್ತಿನ 2ನೇ ದೊಡ್ಡ ಎಕಾನಮಿ ಆಗ್ತೀವಿ ಅಂತ ಜಗತ್ತು ಹೇಳುತ್ತೆ. ಭಾರತ ಇವತ್ತು ಸಿರಿವಂತ ರಾಷ್ಟ್ರಗಳಲ್ಲೊಂದು. ಇವತ್ತಿನ ಭಾರತ ಹೇಗಿದೆ ಅಂತಂದ್ರೆ 5G ಟೆಕ್ನಾಲಜಿಯನ್ನ ನಾವು ನಮ್ಮದಾಗಿಸಿಕೊಂಡಿದ್ದಲ್ಲದೆ ಜಗತ್ತಿನಲ್ಲಿ 6G ಟೆಕ್ನಾಲಜಿಗೆ ವೇಗವಾಗಿ ಮುನ್ನುಗ್ಗುವಂತ ರಾಷ್ಟ್ರಗಳಲ್ಲಿ ನಾವು ಅಗ್ರಣಿಯಾಗಿ ನಿಲ್ತೀವಿ. ಇಂಥ ಭಾರತ. ಯಾವ ರಾಷ್ಟ್ರದಲ್ಲಿ ರೋಡ್ಸ್ ಇರಲ್ಲ ಅಂತ ಹೇಳ್ತಾ ಇದ್ವೋ, ಇವತ್ತು ಅಮೆರಿಕ ಬಿಟ್ರೆ ಜಗತ್ತಿನ ಅತ್ಯಂತ ಹೆಚ್ಚು ರೋಡ್ ನೆಟ್ವರ್ಕ್ ಇರೋದು ಅದು ಭಾರತದಲ್ಲಿ. ಯಾವ ಭಾರತ ಒಂದು ಕಾಲದಲ್ಲಿ ನಮ್ಮ ಹತ್ರ ಫಾರಿನ್ ರಿಸರ್ವ್ ಇರಲಿಲ್ಲ ಅಂತ ಹೇಳ್ತಿದ್ವೋ, ಇವತ್ತು $700 ಬಿಲಿಯನ್ ಫಾರಿನ್ ರಿಸರ್ವ್ ನ ಇಟ್ಟುಕೊಂಡಿರುವಂತ ಶ್ರೇಷ್ಠ ರಾಷ್ಟ್ರಗಳಲ್ಲಿ ನಾವು ಒಬ್ರು. ಇವತ್ತು ಭಾರತ ಬೇಡುವ ರಾಷ್ಟ್ರ ಅಲ್ಲ, ಇವತ್ತು ಭಾರತ ಕೊಡುವ ರಾಷ್ಟ್ರವಾಗಿ ನಿಂತಿದೆ ಅಂತಂದ್ರೆ ನಾವು ಎಂಥ ರಾಷ್ಟ್ರದಲ್ಲಿದ್ದೀವಿ. ಆದರೆ ಈ ರಾಷ್ಟ್ರ ಇವತ್ತು ಕೊಡುವ ರಾಷ್ಟ್ರವಾಗಿರುವಾಗ ಬರೀ ಹಣಕಾಸಿನ ಈ ಹೊರಗಿನ ಮೌಲ್ಯದ ಚಿಂತೆ ಕುರಿತಂತ ಇಟ್ಕೊಳ್ಳದೆ ಒಳಗಿನ ಮೌಲ್ಯವನ್ನು ವೃದ್ಧಿಸಿಕೊಂಡಂತಹ ತರುಣ ಪೀಳಿಗೆಯನ್ನ ಜಗತ್ತಿಗೆ ಕೊಡ್ತೀವಿ ಅಂತಾದ್ರೆ ಇನ್ನೊಂದು 25 ವರ್ಷಗಳ ನಂತರ ಯಾವ ಕಾಲಘಟ್ಟದ ಕುರಿತಂತೆ ನಾವು ಹಿಂದಿನ ಕಾಲದ ಬಗ್ಗೆ ಮಾತನಾಡ್ತಿದ್ವೋ ಅದೇ ಭವಿಷ್ಯ ಭಾರತ, ಭವ್ಯ ಭಾರತ ಮರುಕಳಿಸುತ್ತದೆ ಅನ್ನೋದ್ರಲ್ಲಿ ಯಾವ ಚಿಂತೆಯೂ ಇಲ್ಲ, ಯಾವ ಆಲೋಚನೆ ಮಾಡಬೇಕಾದಂತ ಅಗತ್ಯವೂ ಇಲ್ಲ. ಅಂತ ಬಲಿಷ್ಠ ಭಾರತ ನಿರ್ಮಾಣ ಆಗ್ತಾ ಇದೆ. ಆ ಬಲಿಷ್ಠ ಭಾರತದೊಂದಿಗೆ ನಾವೆಲ್ಲರೂ ಬಲವಾಗಿ ನಿಲ್ಲೋಣ.
ಪರಮ ಪೂಜ್ಯರಾಗಿರುವಂಥ ಶ್ರೇಷ್ಠ ಯತಿವರ್ಯರೂ ಆಗಿರುವಂಥ ಆಚಾರ್ಯ ರಾಮಾನುಜಾಚಾರ್ಯರು ನಮ್ಮೆಲ್ಲರಿಗೂ ಶಕ್ತಿ ಕೊಡ್ಲಿ, ನಮ್ಮ ಆಚಾರ್ಯರು ನಮ್ಮೆಲ್ಲರನ್ನು ಮಾರ್ಗದರ್ಶನ ಮಾಡಿ ಮುನ್ನಡೆಸಲಿ ಅಂತ ಪ್ರಾರ್ಥಿಸಿಕೊಳ್ತಾ ನನ್ನ ಮಾತುಗಳನ್ನು ಆಚಾರ್ಯರ ಆ ದಿವ್ಯ ಪಾದ ಪದ್ಮಗಳಲ್ಲಿ ನಾನು ಸಮರ್ಪಿಸ್ತೇನೆ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.